ಶುರುವಾಗಿದೆ ಕೊರೋನಾದ ಆತಂಕ. ಮೇ 28ರಿಂದ ಎಲ್ಲಾ ಶಾಲೆಗಳು ಸಹ ಪುನರಾರಂಭ ಆಗ್ತಾ ಇದೆ. ಮಕ್ಕಳಿಗೆ ಹೀಗಾಗಿ ಮಾಸ್ಕ್ ಕಡ್ಡಾಯ ಮಾಡಿ ಅಂತ ಸೂಚನೆ ನೀಡಲಾಗಿದೆ. ಹೀಗಾಗಿ ಸಮ್ಮರ್ ಹಾಲಿಡೇಸ್ ಮುಗಿತು. ಮೇ 28ರಿಂದ ಎಲ್ಲಾ ಶಾಲೆಗಳು ಓಪನ್ ಆಗ್ತಾ ಇದ್ದಾವೆ. ಹಾಗಾಗಿ ಕೊರೋನಾ ಭೀತಿಯಿಂದ ಮಕ್ಕಳಿಗೆ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕೊಂಡು ಬರಬೇಕು ಅಂತ ಸೂಚನೆಯನ್ನ ನೀಡಲಾಗ್ತಾ ಇದೆ. ಶಾಲೆಗೆ ಬರುವಾಗ ಮಾಸ್ಕ್ ಕಡ್ಡಾಯಕ್ಕೆ ನಿರ್ಧಾರ ಮಾಡಲಾಗಿದೆ. ಖಾಸಗಿ ಶಾಲೆ ಒಕ್ಕೂಟ ಕೃಪಾ ಸಂಘಟನೆ ಈ ರೀತಿ ನಿರ್ಧಾರ ಮಾಡಿರೋದು. ಖಾಸಗಿ ಶಾಲೆಗಳಿಂದ ಪೋಷಕರಿಗೆ ಸೂಚನೆ ಹೋಗಿದೆ. ಈಗಾಗಲೇ ರಾಜ್ಯದಲ್ಲಿ ಆತಂಕ ಶುರುವಾಗಿದೆ, ಕೊರೋನಾದ ಆತಂಕ. ನಾವೇ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ತಾ ಇದ್ದೀವಿ ಅಂತ ಉಪಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 28ರಿಂದ ಶಾಲೆಗಳು ಆರಂಭ ಆಗ್ತಾ ಇದೆ. ಹಾಗಾಗಿ ಖಾಸಗಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳ ಪೋಷಕರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಮಾಸ್ಕ್ ಅನ್ನ ಧರಿಸಿಯೇ ಶಾಲೆಗಳಿಗೆ ಕಳಿಸಿ ಅಂತ. ಓಕೆ, ರಾಜ್ಯಾದ್ಯಂತ ಖಾಸಗಿ ಶಾಲೆಗಳು ಮತ್ತೆ ಸರ್ಕಾರಿ ಶಾಲೆಗಳು ಸೇರ್ಕೊಂಡಂತೆ 28ನೇ ತಾರೀಕಿಂದ ಶಾಲೆ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳು ಈಗ ಶಾಲೆ ಮರಳೋ ತಯಾರಿನಲ್ಲಿ ಇದ್ದಾರೆ. ಬಟ್ ಈ ಹಂತದಲ್ಲಿ ಏನಾಗಿದೆ ಅಂದ್ರೆ ಕೆಲವು ಕಡೆ ಕೋವಿಡ್ನ ಮುನ್ಸೂಚನೆ ಕಾಣ್ತಾ ಇದೆ ಅಂತೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಮತ್ತೆ ಅಂತರ ಸೂಚನೆಗಳು ಕೂಡ ಕಾಣ್ತಾ ಇದ್ದಾವೆ. ಸೊ ಅದಕ್ಕೆ ನಿನ್ನೆ ನಾವು ತುರ್ತು ಸಭೆ ಮಾಡಿಬಿಟ್ಟು ಇಡೀ ರಾಜ್ಯಾದ್ಯಂತ ಖಾಸಗಿ ಶಾಲಾ ಒಕ್ಕೂಟದ ವತಿಯಿಂದ, ಅದು ಕೃಪಾ ಸಂಘಟನಾ ವತಿಯಿಂದ ಕೆಲವು ನಿರ್ಧಾರಗಳನ್ನು ನಾವು ತಗೊಂಡಿದ್ದೀವಿ. ಯಾಕಂದ್ರೆ ಪ್ರಾರಂಭದಲ್ಲೇ ಈ ಸಮಸ್ಯೆ ಉಲ್ಬಣ ಆಗೋದು ಬೇಡ ಅಂತೇಳಿ ನಿರ್ಧಾರ ಮಾಡಿ ಸೊ ಶಾಲೆಗೆ ಬರುವಾಗ ಮಕ್ಕಳು ಕೆಲವು ಮುಂಜಾಗ್ರತೆ ಅಂದ್ರೆ ಮಾಸ್ಕ್ ಹಾಕುವಂಥದ್ದು, ಸ್ಯಾನಿಟೈಸೇಷನ್, ಇಂಥ ವಿಚಾರಗಳಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಂಡು ಶಾಲೆಗೆ ಬರುವಾಗ ಅಂದ್ರೆ 28ನೇ ತಾರೀಕಿನಿಂದ ಶಾಲೆಗೆ ಬರುವಾಗ ಸೊ ಮಕ್ಕಳು ಮಾಸ್ಕ್ ಜೊತೆಗೆ ಬರಬೇಕಾಗತ್ತೆ ಅಂತೇಳಿ ಕೆಲವು ಮುನ್ಸೂಚನೆಗಳನ್ನು ಕೂಡ ನಾವು ಪೋಷಕರಿಗೆ ಈಗ ಕೊಡೋದಕ್ಕೆ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ನಿರ್ಧಾರವನ್ನು ನಿನ್ನೆ ತಗೊಂಡ್ವಿ. ಸೊ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಾ ಇದೆ. ಸೊ ಮಕ್ಕಳಿಗೆ ಯಾವುದೇ ಆತಂಕದಿಂದ ಶಾಲೆಗೆ ಬರೋದು ಬೇಡ. ಸೊ ಅವರು ಫ್ರೀ ಮೈಂಡ್ ಅಲ್ಲಿ ಶಾಲೆಗೆ ಬರಲಿ. ಸೊ ಈಗ ರಜವನ್ನ ಕಳೆದು ಬರ್ತಾ ಇದ್ದಾರೆ, ಬಹಳ ಉತ್ಸಾಹದಿಂದ ಬರ್ತಿರ್ತಾರೆ ಮಕ್ಕಳು. ಆ ಉತ್ಸಾಹ ಹಾಗೇ ಇರಬೇಕು ಅಂತಿದ್ರೆ ಸೊ ನಾವು ಕೂಡ ಕೆಲವು ಮುಂಜಾಗ್ರತೆಯನ್ನು ತಗೋಬೇಕು. ಶಾಲೆಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು, ಮತ್ತೆ ಶಿಕ್ಷಕರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಮತ್ತೆ ಪ್ರೇಯರ್ಸ್ ಅಲ್ಲಿ ಮಕ್ಕಳುಗಳಿಗೆ ಅದನ್ನ ಹೇಳ್ಬೇಕಾಗುತ್ತೆ. ಪ್ರಾರಂಭದಲ್ಲಿ ಕೆಲವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.